ಚಂದ್ರನ್ ಸಾಹೇಬರು ಮತ್ತು ಇನ್ನೂ ಅನೇಕ ಗಣ್ಯ ವ್ಯಕ್ತಿಗಳು ಬಂದಿದ್ದರು. ಮತ್ತು ನಮ್ಮ ಟೀಮ್ ಲೀಡರ್ ಆದಂಥ ವೆಂಕಟೇಶ್ ಸರು, ಸುಮಾ ಮೇಡಮ್ಮು, ಮದನ್ನು, ಮತ್ತು ಉಜ್ವಲ್ ಸರು, ಶ್ರುತಿ, ಚಾಂದಿನಿ, ಹರೀಶು, ಮತ್ತು ಇನ್ನೂ ಅನೇಕ ಮಂಜುನಾಥ್, ಒಲಿವುಲ್ಲಾ ಸರು, ತಿಪ್ಪೇಸ್ವಾಮಿ ಸರು, ಎಲ್ಲ ಲೀಡರ್ಗಳು ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಟೀಮ್ ಲೀಡರ್ಗಳು, ನಮ್ಮ ಮಹಿಳಾ ತಂಡದವರು, ಫ್ರಾಂಚೈಸಿ ಓನರ್ಗಳು, ಕಾರ್ ಅಚೀವರ್ಸ್ಗಳು ಎಲ್ಲ ಭಾಗಿಯಾಗಿದ್ದರು. ಗ್ರೂಪ್ಸ್ ಅಂತ ಹೇಳ್ಬಿಟ್ಟು ಏನು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಮುಖ್ಯ ರೋಗಗಳಾಗಿ ಬಂದಿರ್ತಕ್ಕಂಥ ನಮ್ಮ ಲಯನ್ ಜಗದೀಶ್ ಸರ್ ಅಂತ ಹೇಳ್ತೀನಿ. ಅವ್ರಿಗೆ ನನ್ನ ತುಂಬೂರದ ಧನ್ಯವಾದಗಳು. ಯಾಕೆ ಅಂದ್ರೆ ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡಲಿ, ಅವ್ರು ಏನ್ ಕಾರ್ಯಕ್ರಮ ಅಂತ ಕೇಳಲ್ಲ, ಏನ್ ಕಾರ್ಯಕ್ರಮ ಅಂತ ಸಭೆ ಮಾಡ್ಕೊಂಡು ಬರಲಿ ಸರ್ ಅಂತಂದ್ರೆ ಓಕೆ ನಿಮ್ ಕಾರ್ಯಕ್ರಮ ನಾನು ಬರ್ದಿರ್ತೀನಿ ಅಂತ ಹೇಳ್ತಾರೆ. ನೀವು ಕೆಲವರು ನೋಡಿರ್ಬೋದು, ನನ್ನ 2-3 ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ದಾರೆ. ಹಂಗಾಗಿ ನಾನು ಅವ್ರಿಗೆ ಏನ್ ಕಾರ್ಯಕ್ರಮ ಮಾಡ್ತಿದ್ದೀನಿ ಅಂದ್ರೆ ಅವರು ಬರೀ ನಯನನ್ನ ಅಸಿಸ್ಟೆಂಟ್ ರಿಟೈರ್ಡ್ ಕಮಿಷನರ್ ಹಾಗೂ ಲೀಗಲ್ ಲಾಯರ್ ಕೂಡ ಅವರು. ಯಾಕೆಂದ್ರೆ ನಾನೀಗ ಸ್ಥಾಪನೆ ಮಾಡಿದ್ದೀನಿ ಅಂತಂದ್ರೆ ಅವ್ರು ನಮ್ಮ ಇರಬೇಕು ಅಂದ್ಬಿಟ್ಟು ನಾವು ಅವ್ರನ್ನೇ ಆಯ್ಕೆ ಮಾಡ್ಕೊಂಡಿದ್ದೀವಿ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕಾರ್ಯಕ್ರಮ ಭಾಗವಹಿಸೋದಕ್ಕೋಸ್ಕರ ನಮ್ಮ ತುಂಬ ಧನ್ಯವಾದಗಳು. ಹಾಗೆ ನಮ್ಮ ಆಡಿಟರ್ ಸಹ ಏನೇನು ಕೆಲವು ವರ್ಷಗಳ ಬರ್ತಾರೆ, ಅವರು ಸಹ ನಮ್ಮ ಆಡಿಟರ್ ಮುಗಿಸಲು ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಬಂದಿರ್ತಕ್ಕಂಥ ನಮ್ಮ ಎಲ್ಲರೂ ಕೂಡ ಧನ್ಯವಾದಗಳು. ಮತ್ತೆ ನಮ್ಮ ರವಿಕೋಟೆಗೂ ಕೂಡ ನನ್ನ ತುಂಬ ಧನ್ಯವಾದಗಳು. ಮತ್ತೆ ನಮ್ಮ ಜೂನಿಯರ್ ಚರಣ್ ಸರ್, ನಾನು ಯಾವ ಕೆಲಸ ಕೇಳಿದ್ದು ಒಂದು ನಿರ್ಮೂಲನೆಲ್ಲ ಕೇಳ್ತಾ ಇದ್ದೆ. ಏನು ನಮ್ಮ ಎಲ್ಲಾದ್ರೂ ಅವರಿಂದ ತೆಗೆದುಕೊಂಡು ಜೂನಿಯರ್ ಕಳಿಸಿದ್ರು, ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಅವ್ರಿಗೆ ಆಯ್ಕೆ ಮಾಡ್ಕೊಂಡು ಕಾಲ್ ಮಾಡಿದೆ. ಈ ಕೇಳ್ಕೊಂಡಿದ್ದೀನಿ ಮಾತಾಡಿದ್ದೀನಿ ಸರ್ ಅಂತ ಹೇಳಿದ್ರು. ಖಂಡಿತ ಮಾಡ್ತೀನಿ ಅಂತ ಹೇಳಿದ್ರು. ಅವರು ಕೂಡ ನನ್ನ ತುಂಬ ಧನ್ಯವಾದಗಳು. ಮತ್ತೆ ನಮ್ಮ ಸ್ಪೀಕರ್ಸ್ ಅವ್ರಿಗೂ ಕೂಡ ಧನ್ಯವಾದಗಳು. ಮತ್ತೆ ನಮ್ಮ ಶಿವಶಂಕರ್ ಸರ್ ನಮ್ಮ ಕಂಪ್ನಿಗೆ ಎನ್ವೈರನ್ಮೆಂಟ್ ನಡೀತಾರೆ, ಅತಿ ಹೆಚ್ಚು ಪ್ರಾಕ್ಟೀಸ್ ಕೊಡ್ತಿದ್ದಾರೆ. ಅವ್ರಿಗೆ ಮುಂದೆ ನಾವು ಸಹ ನಮ್ಗೆ ಅವರು ಮತ್ತೆ ನಮ್ಮ ಶ್ರೀಮತಿ ಇಂದು ಕೂಡ ನಮ್ಗೆ ಕೈ ಜೋಡಿಸಿದ್ದಾರೆ. ಜಾನಕಿ ನಮ್ಮ ಟೀಮ್ ಅವರು ಕೂಡ ತುಂಬ ಧನ್ಯವಾದಗಳು. ಮತ್ತೆ ನಮ್ಮ ಮಾಡಲ್ ಸತೀಶ್ ಸರ್ ಅವರಿದ್ದಾರೆ, ಅವ್ರಿಗೂ ನನಗೆ ಕಂಪ್ನಿ ಹೇಳ್ಬೇಕನ್ನ ಸಪೋರ್ಟ್ ಮಾಡ್ತೀನಿ ಮೇಡಮ್ ಬಂದಿದ್ದಾರೆ. ಅವ್ರಿಗೂ ಕೂಡ ನಮ್ಮ ತುಂಬ ಧನ್ಯವಾದಗಳು. ಇನ್ನೊಂದು ಪ್ರಕಾಶ್ ಅವರಿಗೆ ಇದು ಬಂದಿಲ್ಲ. ಮತ್ತೆ ನಮ್ಮ ಓಟೇಶ್ವರ ಕಂಪ್ನಿ ಯಾರು ಕೂತಿದ್ದಾರೆ ನೋಡ್ತೇನೆ, ಅವರು ಕೂಡ ನಮ್ಮ ಕಂಪನಿ ಪರವಾಗಿ ಧನ್ಯವಾದಗಳು. ಮತ್ತೆ ನಮ್ಮ ಕಂಪನಿಯ ಎಲ್ಲ ಲೀಡರ್ಸ್ಗಳಿಗೂ ಮತ್ತೆ ಮಹಿಳಾ ತಂಡದವರು ಸೇರಿರ್ತಕ್ಕಂಥ ಎಲ್ಲ ನಮ್ಮ ಕಂಪನಿ ಸದಸ್ಯರಿಗೂ ಎಲ್ಲರಿಗೂ ಕೂಡ ಯಾರು ನನ್ನ ಹೆಸರು ಕಾಣಲಿಲ್ಲ ಅಂತ ಅನೇಕ ಪ್ರವಾಸದಲ್ಲಿ ನನ್ನ ಮನಸ್ಸಲ್ಲಿ ಎಲ್ಲರೂ ಇದ್ದೀರಾ. ಹಾಗಾಗಿ ಎಲ್ಲರಿಗೂ ತುಂಬ ಧನ್ಯವಾದಗಳು.
ಇವತ್ತು ಈ ತರ ಒಂದು ಇಲ್ಲ ಬರೀ ಕೆಲಸ ಮಾಡ್ತಾ ಇದ್ದೆ ಏನಾದ್ರೂ ಒಂದು ಮಾಡ್ಬೇಕು, ಏನಾದ್ರೂ ಒಂದು ಮಾಡ್ಬೇಕು, ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು, ಯಾವ ರೀತಿ ಮಾಡ್ಬೇಕು ಅಂತೇಳಿ ನಾನು ಬರೀ ಕನಸ್ಕೊಂಡು ಮಾಡ್ತಾ ಇದ್ದೆ. ನಾನು ಸುಮಾರು ಒಂದು 25-30 ವರ್ಷದಿಂದಲೂ ಕೂಡ ಮಹಿಳಾ ಅಧ್ಯಕ್ಷರಾಗಿ ಒಂದು ವಿಡಿಯೋ ಎಲ್ಲ ನೋಡಿರ್ಬೇಕು, ನನ್ನ ಸೇವೆ ಏನಿದೆ ಅಂತ ನೋಡಿರ್ಬೇಕು. ಬರೀ ಸಮಾಜ ಸೇವೆ ಮಾಡುವ ಸ್ಕೂಲ್ ಕಳಿಸು, ಹೊರಗಡೆ ಹೋಗಿ ಮಹಿಳೆಯರಿಗೆ, ಹೆಣ್ಮಕ್ಳಿಗೆ, ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಸಮಾಧಿ ಮಾಡಲಿಕ್ಕೆ ಕೆಲಸ ಹೊರಗಡೆ ಹೋಗಿಲ್ಲ. ನಾನು ಬರೀ ಸಮಾಜ ಸೇವೆ ಕೆಲವರು ಇಲ್ಲಿ ಬಂದಿದ್ದಾರೆ ನನ್ನ ಸಹಪಾಠಿಗಳು, ಅವರೆಲ್ಲ ಬಂದು ಹಂಗಾಗಿ ಸುಮಾರು ಒಂದು 20-30 ವರ್ಷ ನಾನು ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೆ. ನಾನು ಈ ಒಂದು ಡೈಮಂಡ್ ಗ್ರೂಪ್ನ ಸ್ಥಾಪನೆ ಮಾಡಿದ್ದು ಏನಪ್ಪ ಅಂದ್ರೆ ಈ ಸಂಸ್ಕಾರ, ಈ ಡೈಮಂಡ್ ಗ್ರೂಪ್ನ ಸಂಸ್ಕೃತಿಯಾಗಿ ನೀವೆಲ್ಲ ಆಶೀರ್ವಾದ ನಾನು ಇವತ್ತಿಗೆ ಕಡೆದಿದೆ ಅಂತಂದ್ರೆ ನೀವೆಲ್ಲ ಪಿಕ್ನಿಕ್ಸ್ ನನಗೆ ಬೇಕು, ನೀವೆಲ್ಲರೂ ಕೈ ಜೋಡಿಸ್ಬೇಕು. ನಾನು ಎಲ್ಲ ಲೀಗಲ್ ಮಾಡಿದ್ದೀನಿ, ಕಮ್ಮಿ ಏನೇ ಡಾಕ್ಯುಮೆಂಟ್ಸ್ ಇದೆ ನಾನು ಲೀಗಲ್ ಮಾಡಿದ್ದೀನಿ. ಕರ್ನಾಟಕ ಗೌರ್ಮೆಂಟ್ ಇಂದ ಅನುಮತಿ ಪಡ್ಕೊಂಡಿದ್ದೀನಿ. ಅದ್ರ ತಕ್ಕಂತ GST ಇರ್ಬೋದು, ಬ್ಯಾಂಕ್ ಅಕೌಂಟ್ ಇರ್ಬೋದು, MSME ಉದ್ಯೋಗ ಇರ್ಬೋದು, ಇದು ಅನೇಕ ನಾನು ಕಂಪ್ನಿಯ ಸಂಸ್ಥೆ ಬೆಳೆಸ್ಕೊಂಡು ಪೂರ್ತಿ ನಮ್ಮ ಸಂಸ್ಥೆ ಬೆಳೆಸ್ಕೊಂಡು ಎಲ್ಲಾ ಕಡೆ ನಾವು ಲೀಗಲ್ ಆಗಿದ್ದೀನಿ. ಯಾರು ಕಟ್ಕೊಳ್ಳೋ ಬೇಡ. ಕೆಲವರು ಕೇಳ್ತಾ ಇದ್ದಾರೆ ಲೀಗಲ್ ಡಾಕ್ಯುಮೆಂಟ್ಸ್ ಎಲ್ಲಕ್ಕೂ ಕೊಡ್ತಾ ಇದ್ದೀನಿ. ಈ ಕಂಪ್ನಿಗೆ ನಾನು ಯಾವ ಒಂದು ಮೋಸ ಮಾಡಬೇಕು, ಅನ್ಯಾಯ ಮಾಡಬೇಕು ಅಂತೇಳಿ ನಾನು $7 ಕಟ್ಟಿಲ್ಲ. ಬಡವರಿಗೆ ಈ ಸಂಸ್ಥೆ ನೆರವಾಗ್ತೀನಿ. ಕೆಲವೆಲ್ಲರೂ ಉದ್ಯೋಗ ಪಡ್ಕೊಂಡ್ರೆ ನನಗೆ ಕಂಪ್ನಿನ ಸ್ಥಾಪನೆ ಮಾಡಿದ್ದೀನಿ. ಯಾವುದೇ ಒಂದು ಸ್ಥಾಪನೆ ಮಾಡಿಲ್ಲ. ನನ್ನ ಮೇಲೆ ನಂಬಿಕೆ ಇದೆ. ಯಾರು ನನ್ನ ಕೈ ಜೋಡಿಸ್ತೀರಾ, ನನ್ನ ಮೇಲೆ ನಂಬಿಕೆ ಇದೆ, ನನ್ನ ಜೊತೆ ಸಹಕಾರ ನೀಡಿ. ನಾನು ಯಾವುದೇ ಮೋಸ ಅನ್ಯಾಯಕ್ಕೆ ಹೋಗೋಣ, ನಾನು ಯಾರು ಮೋಸ ಎಲ್ಲರೂ ಮೋಸದಿಂದ ಅಲ್ಲಿ ಮೊದಲಿಗೆ ಯಾವ ಅನ್ಯಾಯ ಆಗುತ್ತೋ, ಯಾವ ಅಂತಲೋ ಅಲ್ಲಿ ಯಾವ ದೇಶಗಳು ನಮ್ಮಲ್ಲಿದೆ. ಅದು ಯಾವ ಪೊಲೀಸರಾಗಿ ಎಲ್ಲ ಇಲಾಖೆಗಳಲ್ಲಿ ಹೋಗಿ ನಾನು ಆ ಸಮಸ್ಯೆನ ಬಗೆಹರಿಸಿಕೊಂಡಿದ್ದೇನೆ. ಬಟ್ ದುಡ್ಡಿಗೋಸ್ಕರ ಯಾವ ಕೆಲಸ ಮಾಡಿಲ್ಲ, ಬರೀ ಸಮಾಜ ಮಾಡಿದ್ದೀನಿ. ಹಂಗಾಗಿ ನಾನು ಈ ಸಮಾಜದಲ್ಲಿ ನೋಡುವಾಗ ಬರೀ ಸಮಾಜ ನಾನು ಇಲ್ಲಿ ಯಾಕೆ ಮಾಡ್ಕೊಂಡು ಎಲ್ಲರೂ ಸುಮಾರು ಕೇಳ್ಕೊಟ್ಟಿದ್ರು. ಏನಾದ್ರು ಮನೆಯಲ್ಲಿ ಮಾಡುವಂತ ಕೆಲಸ ಕೊಡೋದು ನಮಗೆ ಮೇಡಮ್, ನೀವು ಮಹಿಳಾ ಕೆಲಸ ಕೊಡ್ತೀರಾ, ನೀವು ಏನಾದ್ರು ನೀವು ಮನೆಯಲ್ಲಿ ಕುತ್ಕೊಂಡು ಕೆಲಸ ಮಾಡೋದು ಕೊಡಿ. ಮಕ್ಕಳು ಸ್ಕೂಲ್ ಕಳಿಸ್ಬೇಕು, ಕೆಲಸ ಕಳಿಸ್ಬೇಕು, ಮನೆಯಲ್ಲಿ ಅಡುಗೆ ಮಾಡ್ಬೇಕು, ಬಟ್ಟೆ ಒಗಿಬೇಕು. ನಾವು ಕೆಲಸಕ್ಕೆ ಹೋಗ್ಬಿಟ್ರೆ ಮನೆ ಕಡೆ ತುಂಬಾ ನನ್ನ ಎಷ್ಟು ಜನ ಹೆಣ್ಮಕ್ಳು ಕೇಳ್ಕೊಳ್ಳೋದು. ಹಾಗಾಗಿ ನಾನು ತುಂಬಾ ಯೋಚನೆ ಮಾಡಿ ಈ ಒಂದು ಮಾಡಿ ನ್ಯಾಯವಾಗಿ ಬರೀ ನಾವು ಏನಾದ್ರು ಒಂದು ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಲಕ್ಷಾಂತರ ಮಾಡಬೇಕು. ಹೆಣ್ಮಕ್ಳು ಯಾರು ಒಂದು ಅವಕಾಶ ಕಲ್ಪಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಒಂದು ಸಂಸ್ಥೆಯ ನಾನು ಸ್ಥಾಪನೆ ಮಾಡಿದ್ವಿ. ಈ ಕಂಪನಿಯ ಸಂಸ್ಥಾಪಕರಾಗಿ ನಾನು ಎಲ್ಲರಿಗೂ ಮಾಡ್ಕೊಂಡಿರಲ್ಲ. ಎಲ್ಲರಿಗೂ ನಮ್ಮ ಹತ್ರ ನಿಂತ್ಕೊಂಡು ಕೆಲಸ ಮಾಡಿ ಕೈ ಜೋಡಿಸಿ ಎಲ್ರಿಗೂ ಬೆಂಬಲ ನಿಂತ್ಕೊಂಡಿದ್ದೀನಿ. ಒಂದು ದಿನಗಳಲ್ಲಿ ಗ್ರಾಮ ವ್ಯಕ್ತಿಗಳಂತ ಗ್ರಾಮ ಹೆಸರಿದೆ ಇರ್ಬೋದು, ಅವರು ಬಹುಮಾನಗಳನ್ನ ತಲುಪಿಸೋದಿಲ್ಲ ಇರ್ಬೋದು, ಎಲ್ಲ ಪ್ರತಿಯೊಂದು ಅವ್ರು ಮನ್ಕೊಂಡಾಗಿ ಕೆಲಸ ಮಾಡಿದ್ವಿ. ಇಲ್ಲಿಂದ ಏನಾಗಿ ಮಾಡ್ತಾರೆ ಅಂದ್ರೆ ಬಂಡವಾಳ ಇಲ್ಲ ಯಾರತ್ರನೋ ಬಂಡವಾಳ ಹೆಚ್ಚಾಗಿ ಬಂಡವಾಳ ಹಾಕಿ ಕೆಲವರು ತೊಂದರೆ ಕೊಡೋದು ನಾನು ಇದ್ದಾಗ ಇದು ಸ್ಮಾಲ್ ಬಂಡವಾಳ 2,000 ಪಡೆದು ಮನೆ ಕಂಡಂತ ಎಲ್ಲ ಫರ್ನಿಚರ್ಗಳು, ಫರ್ನಿಚರ್ಗಳು
ಮತ್ತೆ ಬೋಟ್ ತಗೋಬೋದು, ಮತ್ತೆ ಕಾರು, ಬೈಕು, 24 ತಿಂಗಳು 24 ಸೈಟ್ ಇಟ್ಟಿದ್ದೀವಿ. ನನ್ನ ಅಭಿಪ್ರಾಯ ಆಸೆಯಿಂದ ನಾವು ಇವಾಗ ನಮ್ದೇ ಆದ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ. ನಾವು ಬೇರೆ ಕಡೆ ಮಾಡ್ಕೊಂಡಿದ್ದೀವಿ. ನಮ್ದೇ ಪ್ರಾಜೆಕ್ಟ್ಗಳಲ್ಲಿ 24 ಸೈಟ್ ಓಪನ್ ಮಾಡೋದಿಲ್ಲ. ಯಾರೋ ಒಂದು ಕೊಡೋಕೆ ಇದು ಸ್ಪರ್ಧೆ ಅಂತ ಹೇಳ್ಬಿಟ್ಟು ಆ ಆಸೆಯಿಂದ ಬರೀ 2024 ಸೈಟ್ ಅನ್ನು ನಾವು ಇಟ್ಟಿದ್ದೀವಿ. ಹಂಗಾಗಿ ಮಾಡಿಲ್ಲ. ಇವತ್ತು ನಿಯಂತ್ರಣ ಮಾಡೋದಕ್ಕೆ ನಿಯಂತ್ರಣ ಕೆಲಸ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಫೋನ್ ಮಾಡ್ತಾ ಇದ್ದೀನಿ. ಯಾವಾಗ ಪ್ರತಿಯೊಂದು ಫೋನ್ ಮಾಡ್ತಾ ಇದ್ದೀನಿ. ಫೀಡ್ ಮಾಡಿದ್ರ ಲೇಟ್ ಮಾಡಿದ್ರ ಅಂತ ಹೇಳಿ ಪ್ರತಿಯೊಬ್ಬರಿಗೂ ವಿಚಾರಿಸ್ತಾ ಇದ್ದೀನಿ. ಸುಮ್ಮನೆ ನಾನು ಹಂಗಾಗಿ ನಾನು ಕೇಳ್ಕೊಂಡು ಈ ಕಂಪನಿ ಮಾಡಿದ್ದೀನಿ. ಎಲ್ಲರೂ ಕೈ ಜೋಡಿಸಿ ನಮ್ಗೆ ಕೆಲವು ಲೀಡರ್ಗಳು ನಮ್ಮ ಕುಟುಂಬಗಳ ಜೊತೆ ನಿಂತಿದ್ದಾರೆ. ಅವರು ನನ್ನ ಕುಟುಂಬದ ಬೆಲೆ ಮಾಡೋದು ಅಂತ ಹೇಳ್ತಾ ನನ್ನ ಎಲ್ಲ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ. ಈ AN ಧನಲಕ್ಷ್ಮಿ ಡೈಮಂಡ್ ಗ್ರೂಪ್ಸ್ನ ಒಂದು ಸೀಸನ್ 1 ಅಂತ ಇವತ್ತಿನ ದಿವಸ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದಾರೆ. ಭಾಳ ಖುಷಿಯಾಯಿತು ನನಗಂತರೂ. ಅವ್ರಿಗೂ ತುಂಬ ಖುಷಿಯಾಗಿದೆ ಅನಿಸುತ್ತೆ. ಯಾಕಂದರೆ ಈ ನಮ್ಮ ಸುದ್ದಿ ಡಿಜಿಟಲ್ ವೀಕ್ಷಕರಿಗೆ ಹೇಳ್ಬೋದೇನಂತಂದರೆ, ಇಂಥ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸೋದು ಕಡಿಮೆನೇ. ನಮ್ಮ ಧನಲಕ್ಷ್ಮಿ ಅವರು ಅಂದರೆ ನಮಗೆ ಸಾಕ್ಷಾತ್ ಲಕ್ಷ್ಮಿನೇ ಕರೆದಂಗೆ ಆಯಿತು. ಅದಕ್ಕೆ ನಾನು ಬಂದಿದ್ದೀನಿ. ಯಾಕಂದರೆ ನನಗೆ ಗೊತ್ತಿರೋದು ಸಿನಿಮಾ ಬಿಟ್ಟರೆ ಸಾಂಗ್ ಬಿಟ್ಟರೆ ಡ್ಯಾನ್ಸು. ಇಂಥ ಕಾರ್ಯಕ್ರಮಕ್ಕೆ ಬರೋದು ಕಡಿಮೆ. ಆದರೂ ಇದೊಂದು ವಿಶೇಷವಾಗಿ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನನಗಂತೂ ಭಾಳ ಖುಷಿಯಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಈ ದಿನ ಈ ಪೂಜಾ ತೇಜು ಫಾರಮ್ ಹೌಸ್ನಲ್ಲಿ ನಮ್ಮ AN ಧನಲಕ್ಷ್ಮಿ ಡೈಮಂಡ್ ಗ್ರೂಪ್ಸ್ನ ಸಂಸ್ಥಾಪಕಿಯಾದ ಲಕ್ಷ್ಮಮ್ಮದ ನಾನು ಮೊದಲನೇ ಡ್ರಾನ ನಡೆಸೋಕ್ಕೆ ಅಂತ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀನಿ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತು. ಈ ಕಾರ್ಯಕ್ರಮದಲ್ಲಿ ನಮ್ಮ ರಿಟೈರ್ಡ್ ಕಮಿಷನರಾದಂಥ ಚಬ್ಬಿ ಸಾಹೇಬರು ಮತ್ತು ನಮ್ಮ ಸಿನಿಮಾ ರಂಗದ ರವಿಚಂದ್ರನ್ ಸಾಹೇಬರು, ಜೂನಿಯರ್ ರವಿಚಂದ್ರನ್ ಸಾಹೇಬರು ಮತ್ತು ಇನ್ನೂ ಅನೇಕ ಗಣ್ಯ ವ್ಯಕ್ತಿಗಳು ಬಂದಿದ್ದರು. ಮತ್ತು ನಮ್ಮ ಟೀಮ್ ಲೀಡರ್ ಆದಂಥ ವೆಂಕಟೇಶ್ ಸರು, ಸುಮಾ ಮೇಡಮ್ಮು, ಮದನ್ನು ಮತ್ತು ಉಜ್ವಲ್ ಸರು, ಶ್ರುತಿ, ಚಾಂದಿನಿ, ಹರೀಶು ಮತ್ತು ಇನ್ನೂ ಅನೇಕ ಮಂಜುನಾಥ್, ಒಲಿವುಲ್ಲಾ ಸರು, ತಿಪ್ಪೇಸ್ವಾಮಿ ಸರು, ಎಲ್ಲ ಲೀಡರ್ಗಳು ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಟೀಮ್ ಲೀಡರ್ಗಳು, ನಮ್ಮ ಮಹಿಳಾ ತಂಡದವರು, ಫ್ರಾಂಚೈಸಿ ಓನರ್ಗಳು, ಕಾರ್ ಅಚೀವರ್ಸ್ಗಳು ಎಲ್ಲ ಭಾಗಿಯಾಗಿದ್ದರು. ಒಂದು ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೀತು. ನಾವು ಪ್ರಾಮಾಣಿಕವಾಗಿ ಈ ಒಂದು ಸಂಸ್ಥೆನ ಪ್ರಾರಂಭ ಮಾಡಿದ್ದೀವಿ. ಯಾವುದೇ ಒಂದು ಮೋಸ ಸುಳ್ಳು ಹೇಳ್ದಂಗೆ, ಯಾರಿಗೂ ಮೋಸ ಮಾಡ್ದಂಗೆ ಈ ನಮ್ಮ ಸಂಸ್ಥೆನ ಬೆಳೆಸ್ಕೊಂಡು ಹೋಗ್ತೀವಿ. ಹಂಗಾಗಿ ನಾನು 2 ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸರ್, ಎಲ್ಲರಿಗೂ ಮನೆಗೆ ಬೇಕಾದಂಥ ಗೃಹೋಪಯೋಗಿ ವಸ್ತುಗಳು ಎಲ್ಲರಿಗೂ ಅನುಕೂಲ ಆಗಿರ್ತಕ್ಕಂಥ ಕಾರ್ ಇರ್ಬೋದು, ಸೈಟ್ ಇರ್ಬೋದು, ಮತ್ತು ವುಡ್ ಫರ್ನಿಚರ್ಸ್ ಇರ್ಬೋದು, ಎಲೆಕ್ಟ್ರಾನಿಕ್ ವಸ್ತುಗಳು ಇರ್ಬೋದು, ಗೋಲ್ಡ್ ಇರ್ಬೋದು, ಪ್ರತಿಯೊಂದು ಇಟ್ಟಿದ್ದೀವಿ ಸರ್. ಎಲ್ಲರಿಗೂ ಬಡವರಿಗೆ ಸಾಹುಕಾರರಿಗೆ ಅಂತ ಏನಿಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾವು ಈ ಸಂಸ್ಥೆನ ಪ್ರಾರಂಭ ಮಾಡಿದ್ದೇನೆ ನಾವು ಒಂದು ಉದ್ಯೋಗನ ಸೃಷ್ಟಿ ಮಾಡಿ, ಬಡತನ ನಿರ್ಮೂಲನೆ ಮಾಡಿ, ಎಲ್ಲರೂ ಒಂದು ಅಚೀವ್ಮೆಂಟ್ ಮಾಡಿಸ್ಬೇಕು. ನಮ್ಮ ಫ್ರಾಂಚೈಸಿಗಳು ಇಡೀ ಇಂಡಿಯಾದಲ್ಲಿ ಹೆಚ್ಚಾಗಿ ಫ್ರಾಂಚೈಸಿಗಳನ್ನ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಈ ಉದ್ದೇಶ ಇಟ್ಕೊಂಡು ಈ ಸಂಸ್ಥೆನ ಪ್ರಾರಂಭ ಮಾಡಿದ್ದೀವಿ ಸರ್. ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಮಾಡ್ಬೋದು ಸರ್. ಆಲ್ ಓವರ್ ಇಂಡಿಯಾ ಪೂರ್ತಿ ಮಾಡಬೇಕು ಅಂತ ನಾವು ಉದ್ದೇಶ ಇಟ್ಕೊಂಡಿದ್ದೀವಿ. ನನ್ನ ಹೆಸರು ಬಂದ್ಬಿಟ್ಟು ವೆಂಕಟೇಶ್ ನಾಯಕ್ ಅಂತ, ನಂದು ದಾವಣಗೆರೆ. ನಾನು ಈ ಕಂಪನಿಯಲ್ಲಿ 3 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಸೊ ಕಂಪನಿ ಅನ್ನೋದಕ್ಕಿಂತ ಇದು ನನ್ನ ಒಂದು ಮನೆ. ಸೊ ನನ್ನ ಮನೆ ಮತ್ತು ನನ್ನ ಕಂಪನಿ ಅಂತೇಳ್ಬಿಟ್ಟು ಹೇಳಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಮ್ಮೊಟ್ಟಿಗೆ ಈಗ ಸುಮಾರು ಒಂದು 3,000 ಜನ ನಮ್ಮೊಟ್ಟಿಗೆ ವರ್ಕ್ ಮಾಡ್ತಾ ಇದ್ದಾರೆ ಸರ್. ಖಂಡಿತವಾಗ್ಲೂ ಸರ್, ಇದು ಒಂದು ಜನರಿಗೆ ಅವಕಾಶ ಮಾಡಿಕೊಟ್ಟು ಅವರಿಗೊಂದು ಒಳ್ಳೆಯ ಒಂದು ಸಂದೇಶ ಏನು ಕೊಡೋದಪ್ಪ ಅಂತೇಳ್ಬಿಟ್ಟು ಹೇಳಿದ್ರೆ, ಇದೊಂದು ಸ್ಮಾಲ್ ಸೇವಿಂಗ್ಸ್ ಪ್ಲಾನು. ಇವತ್ತು ಪ್ರತಿಯೊಬ್ಬರು ನಮ್ಮ ಹಿಂದಿನ ಕಾಲದಲ್ಲಿ ಏನಿತ್ತು ಅಂತ ಹೇಳಿದ್ರೆ ಗೋಲ್ಡ್ ಮೇಲೆ ಸೇವಿಂಗ್ಸ್ ಮಾಡ್ತಾಯಿದ್ವಿ, ಒಂದು ಪಟಾಕಿ ಚೀಟಿ, ಆ ರೀತಿ ಪ್ರತಿಯೊಂದು ಸೇವಿಂಗ್ಸನ್ನು ಮಾಡ್ತಾ ಬರ್ತಾಯಿದ್ವಿ. ಸೊ ಅಲ್ಲಿ ಯಾವುದೇ ರೀತಿಯಾದಂಥ ಅವರಿಗೆ ಅದೃಷ್ಟ ಪರೀಕ್ಷೆ ನಡೀತಾ ಇರಲಿಲ್ಲ. ಸೊ ನಮ್ಮಲ್ಲಿ ಒಂದು ಸಣ್ಣ ಒಂದು ಸೇವಿಂಗ್ಸನ್ನು ಮಾಡೋದ್ರ ಜೊತೆಯಲ್ಲಿ ಅವರ ಒಂದು ಕನಸನ್ನು ನನಸು ಮಾಡೋವಂಥ ಒಂದು ಅವಕಾಶ ಕಲ್ಪಿಸ್ಕೊಟ್ಟಿದ್ದೀವಿ. ಇವತ್ತಿನ ದಿನ 2,000 ರೂಪಾಯಿಗೆ 30-40 ಸೈಟು, ಸೊ ಕಾರು, ಗೋಲ್ಡು ಮತ್ತು ಜೊತೆಗೆ ಒಂದು ಉದ್ಯೋಗವನ್ನು ಕಲ್ಪಿಸ್ಕೊಟ್ಟಿದೆ ಕಂಪನಿ. ಹಾಗಾಗಿ ಎಲ್ಲರೂ ಕೂಡ ಟ್ರಸ್ಟ್ ಮಾಡಿ ಬನ್ನಿ. ಸೊ ಕೊನೆಯದಾಗಿ ಜನರಿಗೆ
ಸಂತೋಷ ಕೊಡೋದೇನಪ್ಪ ಅಂತ ಹೇಳಿದ್ರೆ ನುಡಿದಂತೆ ನಡೀತಾ ಇರ್ತಕ್ಕಂಥ ಕಂಪನಿ ಒಂದೇ ಕಂಪನಿ, ಅದು AN ಧನಲಕ್ಷ್ಮಿ ಡೈಮಂಡ್ ಗ್ರೂಪ್ಸ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಸರ್. 2,000 ರೂಪಾಯಿ ಕಟ್ಟಿದ್ರೆ ಎಷ್ಟು ತಿಂಗಳು ಕಟ್ಟಬೇಕು, ಎಷ್ಟು ವರ್ಷ? ಎಸ್ ಸರ್, 2,000 ರೂಪಾಯಿ ಎಷ್ಟು ತಿಂಗಳು ಕಟ್ಟೋದು ಅಂದರೆ 2,000 ರೂಪಾಯಿ 24 ತಿಂಗಳು ಸರ್ದೇವು. ಆದರೆ ಮಧ್ಯದಲ್ಲಿ ಅವರು ಬರ್ತಕ್ಕಂಥವ್ರು ಇವತ್ತು ಡ್ರಾ ನಡೆಯೋದು, ಮೊದಲನೇ ಡ್ರಾ ಅಂದರೆ ಈ ಒಂದು 3 ತಿಂಗಳಿಂದ 2,000 ರೂಪಾಯಿ ಕಟ್ಟಿರ್ತಾರೆ. ಅವರ ಒಂದು ಅದೃಷ್ಟ ಇವತ್ತೇ ಅವ್ರಿಗೆ ಗೊತ್ತಾಗುತ್ತೆ. 2,000 ರೂಪಾಯಿ ಕಟ್ಟಿ ಇವತ್ತು ಅವರಿಗೆ ಸೈಟು, ಕಾರು, ಬೈಕು ಬಂತು ಅಂತೇಳ್ಬಿಟ್ಟು ಹೇಳಿದ್ರೆ ಮತ್ತೆ ಅವ್ರು ಕಟ್ಟೋ ಹಾಗಿಲ್ಲ. ಒಂದು ವೇಳೆ ಅವ್ರಿಗೆ ಏನೂ ಬರದೇ ಇದ್ದಾಗ 24 ತಿಂಗಳು ಕಟ್ಟಬೇಕು, 48,000 ರೂಪಾಯಿ ಕಟ್ಟಿರ್ತಾರೆ ಸರ್ ಅವರು. ಸೊ 48,000 ರೂಪಾಯಿ ಕಟ್ಟಿದಾಗ ಕೊನೆಯದಾಗಿ ಸಮಾಧಾನಕರ ಬಹುಮಾನ ಅಂತೇಳ್ಬಿಟ್ಟು ಹೇಳಿ ನಾವು ಅದು 48,000 ರೂಪಾಯಿಗೆ 12,000 ರೂಪಾಯಿ ಆ್ಯಡ್ ಮಾಡಿ 60,000 ರೂಪಾಯಿ ವರ್ತಿಂದು ಎಲೆಕ್ಟ್ರಿಕಲ್ ಬೈಕ್ ಕೊಡ್ತೀವಿ, ಫಸ್ಟ್ ಆಪ್ಷನ್ನು. ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಆ 60,000 ರೂಪಾಯಿ ವೋಚರ್ನ ಕೊಡ್ತೀವಿ, ಮನೆಯಲ್ಲಿ ಹೋಮ್ ಅಪ್ಲೈನ್ಸಸ್ನ ತೊಗೋಬೋದು. ನಮಸ್ತೆ, ನಮ್ಮ ಹೆಸರು ಮಂಜುನಾಥ್ ಯಾದವ್ ಅಂತ. ನಾವು ಸೋಷಲ್ ವರ್ಕರು. ಅದರಲ್ಲಿ ನಮ್ಮ ಶ್ರೀ ಧನಲಕ್ಷ್ಮಿ ಡೈಮಂಡ್ ಗ್ರೂಪ್ಸಲ್ಲಿ ಕೆಲಸ ಮಾಡ್ತಾಯಿದ್ವಿ, ಕಂಪನಿ ಏಳಿಗೆಗಾಗಿ. ನಂತರ ನಮ್ಮ ಲಕ್ಷ್ಮಮ್ಮ ಮೇಡಮ್ ಅವರು ಒಂದು ಸೋಷಲ್ ವರ್ಕಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅವರು ಒಂದು ಬಿಸ್ನೆಸ್ ಇರ್ಬೋದು, ಒಂದು ವ್ಯಾಪಾರ ಇರ್ಬೋದು, ಯಾವುದೇ ಒಂದು ಸ್ಕೀಮ್ ಒಂದು ತರ್ತಾ ಇರ್ಬೋದು. ಇದು ಒಂದು ಸಣ್ಣ ಉಳಿತಾಯದ ಬಗ್ಗೆ ಜನಗಳಿಗೆ ಕೈಗೆ ಎಟುಗೋ ರೀತಿ. ಆಮೇಲೆ ಒಂದು ಬಡವರ್ಗ, ಒಂದು ಸಾಮಾನ್ಯ ವರ್ಗದವ್ರಿಗೆ ಅವರಿಗೆ ಒಂದು ರೀತಿ ಬೆನಿಫಿಟ್, ಒಂದು ಜೀವನವೂ ಆಗುತ್ತೆ. ಒಂದು ರೀತಿ ಅವ್ರಿಗೆ ಒಂದು ಸಣ್ಣ ಉಳಿತಾಯದಲ್ಲಿ ಅವ್ರು ಎಷ್ಟೋ ಕನಸು ಕಟ್ಟಿರ್ತಾರೆ, ಒಂದು ಬಡ ಮಕ್ಕಳು ಇಲ್ಲ ಒಂದು ಮಧ್ಯಮ ವರ್ಗದವರು. ಅಂಥವ್ರಿಗೆ ಒಂದು ಒಳ್ಳೆಯ ರೀತಿ ಒಂದು ಸ್ಕೀಮ್ ತಗೊಂಬಂದು ಒಂದು ಒಳ್ಳೆಯ ರೀತಿ ಒಂದು ಕೆಲವೊಬ್ರಿಗೆಲ್ಲ ಅದು ಮಾತಲ್ಲಿ ಹೇಳೋಕ್ಕಾಗೋದಿಲ್ಲ. ಒಂದು ಒಳ್ಳೆಯ ರೀತಿ ಒಂದು ವ್ಯವಸ್ಥೆಯಲ್ಲಿ, ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ, ಒಂದು ಸೋಷಲ್ ವರ್ಕಲ್ಲಿ ಒಂದು ಒಳ್ಳೆಯ ರೀತಿ ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ನಾವು ಅವ್ರಿಗೆಲ್ಲ ಬೆನ್ನೆಲುಬಾಗಿ ನಿಂತ್ಕೊಂಡು ಒಂದು ಕಂಪ್ನಿ ಏಳಿಗೆಗಾಗಿ ಇದು ಒಂದು ಸಣ್ಣದು, ಅದರದ್ದು ಅವ್ರ ಕನಸು ಒಂದು ದೊಡ್ಡ ಮಟ್ಟಕ್ಕಿದೆ. ಒಂದು ಹೆಣ್ಣಾಗಿ ಖಂಡಿತ ಅವರೊಂದು ಒಳ್ಳೆಯ ಒಂದು ಸ್ಫೂರ್ತಿಯಾಗಿ ಒಬ್ಬರೇ ಪ್ರತಿಯೊಂದು ಲೀಡ್ ಮಾಡಿ ಇವತ್ತಿನ ಒಂದು ಪ್ರತಿಯೊಂದು ಕಾರ್ಯಕ್ರಮಗಳು ನಿಜವಾಗೂ ನಾವು ಅವ್ರಿಗೆ ನಾವೇನೂ ಮಾಡಿಲ್ಲ, ನಾವೊಂದು ಸಣ್ಣ ಒಂದು ರಾತ್ರಿ ಕೆಲಸ ನಡೆಸ್ಕೊಂಡು ಹೋಗ್ತಾಯಿದ್ದೀವಿ. ಆದರೆ ಮುಂದಿನ ದಿನದಲ್ಲಿ ಎಲ್ಲರೂ ಕೈ ಜೋಡಿಸ್ಬೇಕು. ನಮಸ್ತೆ. ಸೊ ಗೊತ್ತಿದ್ದಂಗೆ ಧನಲಕ್ಷ್ಮಿ ಡೈಮಂಡ್ ಗ್ರೂಪ್ಸ್ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಲಿಕ್ಕೆ ಈಗ ನಾವು ಸಂಸ್ಥೆ ಒಂದು ಮುಂದೆ ಹೋಗಿದೆ. ಅದರದ್ದು MD ಆದಂಥ ನಮ್ಮ ಲಕ್ಷ್ಮಮ್ಮ ಮೇಡಮ್ ಎಲ್ಲರಿಗೆ ಪರಿಚಯ ಇದ್ದವರು ಮೊದಲಿಂದನೇ ಸೋಷಲ್ ವರ್ಕಲ್ಲಿ. ಸೊ ಇದೊಂದು ಮಾರ್ಕೆಟಲ್ಲಿ ಒಂದು ಹೊಸ ರೆವಲ್ಯೂಷನ್, ಯಾಕಂದರೆ ಈಗಾಗಲೇ ಬೇರೆ ಬೇರೆ ರೀತಿಯಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದಾರೆ ಕಂಪನಿಯಿಂದ. ಈಗ 4 ಪ್ಲ್ಯಾಟ್ಫಾರ್ಮ್ ನಡೀತಾ ಇದೆ. ಆನಿಯಾ ಫ್ರೆಶ್ ಲೈಫ್ ಅಂತ ನಡೀತಾ ಇದೆ ಒಂದು. ಆಮೇಲೆ ನೆಕ್ಸ್ಟ್ ನಮ್ಮದು ಧನಲಕ್ಷ್ಮಿ ಚಿಟ್ ಫಂಡ್ ಇದೆ. ಆಮೇಲೆ ಧನಲಕ್ಷ್ಮಿ ಲಕ್ಕಿ ಡ್ರಾ ನಡೀತಾ ಇದೆ. ಮತ್ತು ಇನ್ನೊಂದು ಈಗ ಪ್ರಾಪರ್ಟೀಸ್ ಅಂತ ಇನ್ನೊಂದು ಪ್ಲ್ಯಾನ್ ಮಾಡ್ತಿದ್ದಾರೆ. ಸೊ ಇದು ಏನಾಗ್ತದೆ ಅಂದರೆ ಈ ಸಂಸ್ಥೆಯಲ್ಲಿ ಈಗ ನಮ್ಮ ಜೊತೆ ಸ್ಟಾರ್ಟಿಂಗಲ್ಲಿ ಬಂದವರಿಗೆ ಒಂದು ಬೆನಿಫಿಟ್ ಇದೆ. ಯಾಕಂದರೆ ಈಗ ಜಸ್ಟ್ ನಾವು ಡೆವಲಪ್ ಆಗ್ತಾ ಹೋಗ್ತಿರುವಂಥದ್ದೊಂದು ಫೌಂಡೇಶನ್ ರೆಡಿ ಆಗ್ತಿದೆ. ಸೊ ಈ ಫೌಂಡೇಶನ್ ಟೈಮಲ್ಲಿ ನಮ್ಮ ಜೊತೆ ಇದ್ದವರಿಗೆ ಇನ್ನೂ ಬೆನಿಫಿಟ್. ಯಾಕಂದರೆ ಕಂಪನಿಯ MD ಆದಂಥವರು ಪಬ್ಲಿಕ್ಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತಿರೋದೆ. ತುಂಬ ಜನಕ್ಕೆ ಎಲ್ಲ ಸಪೋರ್ಟ್ ಮಾಡಿದ್ದಾರೆ ಪಬ್ಲಿಕಲ್ಲಿ ಹೀಗೆ. ಸೊ ಇಲ್ಲಿ ಬರುವಂಥವ್ರಿಗೆ ಒಳ್ಳೆ ಸಪೋರ್ಟ್ ಮಾಡಿ ಇನ್ನೂ ಸಹ ಮುಂದೆ ಹೋಗೋ ಒಂದು ಚಾನ್ಸಸ್ ಇದೆ ಇದರಲ್ಲಿ. ಈಗ 24 ಮಂತ್ಸ್ ಏನು ಪ್ಲ್ಯಾನ್ ಇದೆ. 24 ಮಂತ್ಸ್ ನಿಮಗೆ ಜಸ್ಟ್ ಪ್ಲ್ಯಾನ್ ಅಂತ ಹೇಳ್ಬೋದು, ಹೇಳಲಿಕ್ಕೆ ಆಗಲ್ಲ. ಒಂದು ಸೇವಿಂಗ್ ಪ್ಲ್ಯಾನ್ಸ್ ಹೇಳ್ಬೋದು. ಯಾಕಂದರೆ ನೀವೇನು ಮನೆಗೆ ಪರ್ಚೇಸ್ ಮಾಡುವಂಥ ಐಟಮನ್ನೇ ನೀವು ತಗೊಳ್ಬೋದು, ಹೋಮ್ ಅಪ್ಲೈನ್ಸಸ್ ಎಲ್ಲ. ಇಲ್ಲ ನಿಮಗೆ ಗಾಡಿ ಬೇಕಾ, EV ಸ್ಕೂಟರ್ ತಗೋಬೋದು. ಇಲ್ಲಾಂದರೆ ನೆಕ್ಸ್ಟ್ ಫ್ಯೂಚರಲ್ಲಿ ಪ್ರಾಪರ್ಟಿ ಇದೆ, ಅದು ಪ್ರಾಪರ್ಟಿಯಲ್ಲಿ ಸಹ ನೀವು ತಗೊಳ್ಬೋದು. ಅದರ ಮಧ್ಯದಲ್ಲಿ ನಿಮ್ಗೆ ಏನಾದರೂ ಲಕ್ಕಿ ಡ್ರಾಯಲ್ಲಿ ನಿಮ್ಮ ನಂಬರ್ ಬಂದರೆ ಅದೊಂದು ಇನ್ನೊಂದು ಬೆನಿಫಿಟ್ ಇದೆ. ಪ್ಲಸ್ ಅದರ ಜೊತೆ ನಿಮ್ಮ ಫ್ರೆಂಡ್ಸ್ಗೆ ಈ ಸಂಸ್ಥೆಯನ್ನು ಇಂಟ್ರೊಡ್ಯೂಸ್ ಮಾಡಿದರೆ ಅದಕ್ಕೆ ಇನ್ನೂ ದೊಡ್ಡ ಬೆನಿಫಿಟ್ಸ್ ಕೊಡ್ತಾರೆ ಕಂಪನಿಯಿಂದ. ಬೇರೆ ಬೇರೆ ಟೈಪ್ ಇನ್ಕಮ್ ಇದೆ. ಸೊ ಇದೊಂದು ಬೆನಿಫಿಟ್. ಸೊ ಈ ಬೆನಿಫಿಟನ್ನು ಎಲ್ಲರೂ ಉಪಯೋಗಿಸಿ ಅಂತ ಹೇಳ್ತಾ ಈ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನನ್ನ ಹೆಸರು ಸುರೇಶ್ ಅಂತ. ನಾನು ಈ ಕಂಪ್ನಿಗೆ ಸೇರಿಕೊಂಡು ಕಾರ್ ಅಚೀವರ್ ಆಗಿದ್ದೀನಿ. ನಮ್ಮ ಸಂಸ್ಥೆ ಪರವಾಗಿ ನನಗೆ ನಂಬಿಕೆ ಇದೆ, ಎಲ್ಲ ಅನುಕೂಲಗಳು ಮಾಡಿಕೊಡ್ತೀನಿ. ನಾನೇ ನಿಂತು ಎಲ್ಲ ಲೇಔಟ್ ಡೆವಲಪಿಂಗ್ ನಾನೇ ಮಾಡಿಕೊಡ್ತೀನಿ. ಅದು ನನ್ನ ಕರ್ತವ್ಯ. ಇದು ಸಂಸ್ಥೆ ನಮ್ಮ ಮೇಡಮ್ದಲ್ಲ, ನಮ್ಮೆಲ್ಲರದು ಸೇರಿ ಇರೋದು. ದಯವಿಟ್ಟು ಎಲ್ಲ ಸಹಕರಿಸಿ. ನಿಮ್ಗೇನು ಬೇಕೋ ಸಪೋರ್ಟ್ ನಾನು ಮಾಡ್ತೀನಿ. ಒಬ್ಬ ಟೀಮ್ ಲೀಡ್ರಾಗಿ, ಒಬ್ಬ ಸಾಮಾಜಿಕ ವ್ಯವಹಾರದಲ್ಲಿ ಮುಖ್ಯಸ್ಥನಾಗಿ ನಾನು ಮಾತಾಡ್ತಾ ಇದ್ದೀನಿ. ಇದು ನಿಮ್ಮ ಒಂದೇ. ಮೇಡಮ್ಗೆ 24 hours ಬೆನ್ನೆಲುಬಾಗಿ ನಿಂತಿದ್ದೀವಿ, ಮುಂದಕ್ಕೂ ನಿಂತಿರ್ತೀವಿ. ಮೇಡಮ್ ಏನು ಹೇಳಿದ್ರೂ ಅದಕ್ಕೆ ಎಲ್ಲದಕ್ಕೂ ನಾನು ಸಹಕರಿಸ್ತೀನಿ. ಲೇಔಟ್ ಪರವಾಗಿ ಸುರೇಶ್, ನೆಟ್ವರ್ಕ್ ಪರವಾಗಿ ರವಿತೇಜ, ಪಬ್ಲಿಕ್ ಪರವಾಗಿ ಮಂಜುನಾಥ್. ಸರ್ ನಮಸ್ತೆ, ನನ್ನ ಹೆಸರು ಮಂಜುನಾಥ್, KGF ಊರು. ನನಗೆ ಅವಕಾಶ ಕೊಟ್ಟವರು ನಮ್ಮ ಲಕ್ಷ್ಮೀ ಮೇಡಮರು. ಆದರೆ ನಮ್ಮ ಕಂಪನಿ AN ಧನಲಕ್ಷ್ಮಿ
ಡೈಮಂಡ್ ಗ್ರೂಪ್ಸು ಎಮ್ ಡಿ ಅವರು ತುಂಬ ಒಂದು ಧಾರಾಳ ಮನಸ್ಸು, ತುಂಬ ಜನಕ್ಕೆ ಒಂದು 24 ಸೈಟ್ ಇಟ್ಟಿದ್ದಾರೆ. ಈಗ ಕೂಡ ಸೈಟು ಲಕ್ಕಿ ಡ್ರಾ ಆಗುತ್ತೆ. ಯಾರು ವಿಜೇತರು ಬರ್ತಾರೋ 2,000 ರೂಪಾಯಿಗೆ ಅವ್ರಿಗೆ ಒಂದು ಸೈಟ್ ಸಿಗುತ್ತೆ. ಮತ್ತು 2,000 ರೂಪಾಯಿ ಈ ಸೆಕೆಂಡ್ ಬಹುಮಾನ, ಒಂದು ಕಾರು ಫುಲ್ಲಿ ಪೇಡು ಬಹುಮಾನ ಸಿಗುತ್ತೆ. ಮತ್ತು 3 ಬೈಕ್ ಇದೆ, 3 ಬೈಕು ಫುಲ್ಲಿ ಪೇಡು ಇಲ್ಲೇ ಹೊರಗಡೆ ನಿಲ್ಲಿಸಿದ್ದಾರೆ. 3 ಬೈಕು 3 ಜನಕ್ಕೆ ಸಿಗುತ್ತೆ. ಮತ್ತು ಇಲ್ಲಿ ಸಾಮಾನ್ಯ ಎಲ್ಲರೂ ನಮ್ಮ ಡಿಸ್ಟ್ರಿಬ್ಯೂಟ್ರ್ ಬಂದಿರೋರಿಗೆ ಒಂದು 50 ಗಿಫ್ಟು ಕೊಡ್ತಾಯಿದ್ದಾರೆ. ಅವ್ರು ತುಂಬ ದೊಡ್ಡ ಮನಸ್ಸು. ನಾವು ನಮ್ಮ 100 ಗಿಫ್ಟು ಮತ್ತು ನಮ್ಮ ಟೀಮ್ ಅವರು ನಮಗೂ ಸಹಕಾರ ಕೊಟ್ಟು, ನಮ್ಮ ಅಣ್ಣವರಾಗಲಿ, ನಮ್ಮ ರವಿ ತೇಜ್ ಅವರಾಗಲಿ, ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಜನ ಇದ್ದಾರೆ. ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ತುಂಬ ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ, ನಾನು ರವಿ ತೇಜಸ್ ಅಂತ ಬೆಂಗಳೂರಿಂದ. ಈ AN ಧನಲಕ್ಷ್ಮಿ ಡೈಮಂಡ್ ಗ್ರೂಪ್ಸ್ ಕಂಪ್ನಿಯಲ್ಲಿ ನಾನು ಕಾರ್ಯಚವರಾಗಿದ್ದೀನಿ. ಮತ್ತು ನಮ್ಮ MD ಆದಂಥ ಲಕ್ಷ್ಮಮ್ಮನವರು ಒಳ್ಳೆಯ ಅವಕಾಶನ ಕೊಟ್ಟಿದ್ದಾರೆ. ಇದರಿಂದ ಬಡವರಿಗೆಲ್ಲ ತುಂಬ ಯೂಸ್ ಆಗ್ತಾಯಿದೆ. ಯಾಕಂದರೆ ಕೇವಲ 2,000 ರೂಪಾಯಿದಲ್ಲಿ ಕೋಟ್ಯಾಂತರ ರೂಪಾಯಿ ಇನ್ಕಮ್ ಮಾಡಬಹುದು ಅಂತ ಅವಕಾಶನ ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ತಾವು ಉಪಯೋಗ ಪಡಿಸ್ಕೋಬೇಕು ಅಂತ ನಾನು ಎಲ್ಲರಿಗೂ ಆಶಿಸ್ತೇನೆ. ಓಕೆ, ಥ್ಯಾಂಕ್ ಯು. ಮಾಧ್ಯಮ ಮಿತ್ರ ತಿಳಿಸೋದೇನೆಂದರೆ, ನಾನು ಸುಮಾರು 2010ರಿಂದ MLM ಮತ್ತು ನೆಟ್ವರ್ಕ್ ಮಾರ್ಕೆಟಿಂಗು, ಸೊ ಇನ್ವೆಸ್ಟ್ಮೆಂಟ್ ಕಾನ್ಸೆಪ್ಟ್ ಎಲ್ಲ ತುಂಬ ಮಾಡಿದ್ದೆ. ಕೆಲವು ಅಚೀವ್ಮೆಂಟು ಕೂಡ ಮಾಡಿದ್ದೀನಿ. ನನ್ನ ಇಂಟೆನ್ಷನ್ ಏನಿತ್ತಂದರೆ, ಸೊ ನಾವು ಯಾವಾಗ ಜಾಯ್ನಿಂಗ್ ಆಗ್ತೀವಿ ಒಂದು ಕಂಪ್ನಿ ಪ್ರೊಫೈಲ್ ನೋಡಿಕೊಂಡು, ಸೊ ಬೇರೆಯವ್ರಿಗೆ ನಮ್ಮಿಂದ ಯಾವ ಥರದ ಅನ್ಯಾಯ ಆಗಿರಬಾರ್ದು, ಕಂಪ್ನಿಯಿಂದ ಕೂಡ ಅನ್ಯಾಯ ಆಗಿರಬಾರ್ದು. ಕೆಲವು ಕಂಪ್ನಿಗಳಲ್ಲಿ ಏನು ಮಾಡ್ತಾರೆ ಅಂದರೆ, ಲೀಡರ್ಸುಗಳು ಕಂಪ್ನಿ ಮ್ಯಾನೇಜ್ಮೆಂಟ್ ಸಿಸ್ಟಮನ್ನು ಮಿಸ್ಯೂಸ್ ಮಾಡಿಕೊಂಡು ಅಲ್ಲಿಂದ ಸ್ಕಿಪ್ ಆದಾಗ, ಸೊ ಅವ್ರಿಗೆ ಯಾವುದೇ ಥರದ ಅದರಲ್ಲಿ ಹಾಕಿರೋಂಥ ಇನ್ವಾಲ್ವ್ಮೆಂಟ್ ಆಗಲಿ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿರೋಂಥ ಅಮೌಂಟ್ ಆಗಲಿ ಅವರಿಗೆ ರಿಕವರಿ ಆಗಿರಲ್ಲ. ಸೊ ಈ ಕಾನ್ಸೆಪ್ಟಲ್ಲಿ ನಾನು ಒಂದೇ ದಿವಸ ವಿಸಿಟ್ ಮಾಡಿದ್ದು, ಜಾಸ್ತಿ ನಾನು ಕೂಡ ಎಲ್ಲಿಯೂ ಕೂಡ ಎನ್ಕ್ವೈರಿ ಕೂಡ ಮಾಡಲಿಲ್ಲ. ಮೇಡಮ್ ಅವ್ರದ್ದು ಇಂಟ್ರಾಕ್ಷನ್ನು ಮತ್ತು ಅವ್ರದ್ದು ಫೇಸ್ ಇನ್ಸ್ಟ್ರಕ್ಷನ್ನು, ಅವರ ಮತ್ತು ರಿಯಾಲಿಟಿ ಏನು ಅವ್ರು ಡೈರೆಕ್ಟಾಗಿ ಇಂಟ್ರ್ಯಾಕ್ಟ್ ಮಾಡಿದರು ಫೇಸ್ ಟು ಫೇಸು ಮತ್ತು ಲೀಗಾಲಿಟಿ, ಸೊ ಅದು ನನಗೆ ತುಂಬ ಅದ್ಭುತವಾಗಿ ಅದು ನನಗೆ ಸ್ವಇಚ್ಛೆಯಿಂದ ನನಗೆ ಅದೊಂದು ಅನಿಸಿಕೆಯಲ್ಲಿ ಗಮನಾರ್ಹವಾದ ಮಾಹಿತಿ ಸಿಕ್ತು ನನಗೆ. ಸೊ ಆ ಮಾಹಿತಿ ಸಿಕ್ಕಿದಾಗ ನನಗೆ ಯಾರು ಇಂಟ್ರೊಡ್ಯೂಸ್ ಮಾಡಿಸಿದ್ರು, ಬರೀ ಒಂದು ಐಡಿಗಂತ ಪ್ಲಾನಿಂಗಲ್ಲಿ ಬಂದಿದ್ದೆ ನಾನು ಅದನ್ನು ಒಂದು ಐಡಿ ಮುಖ್ಯಂತರ ಅಲ್ಲ, ಅವ್ರು ಏನು ಈಗ MD ಮೇಡಮ್ ಅವರು ಏನು ಇಂಟೆನ್ಷನ್ ಇಟ್ಟಿದ್ದಾರೆ, ಸಾಮಾನ್ಯ ವರ್ಗದವರಿಗೆ, ಮಿಡ್ಲ್ ಕ್ಲಾಸ್ ಪೀಪಲ್ ಅವರಿಗೆ ಲಕ್ಷಾಂತರ ರೂಪಾಯಿ ದುಡ್ಡು ಎಲ್ಲೆಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿ ಯಾವುದೇ ಥರ ಅಚೀವ್ಮೆಂಟ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಇದರಲ್ಲಿ ಬರೀ ಕೇವಲ 2,000 ರೂಪಾಯಿ ಇನ್ವೆಸ್ಟ್ಮೆಂಟು ಅಲ್ಲ, ಅದು 2,000 ರೂಪಾಯಿ ಒಂದು ಸೇವಿಂಗ್ ಥರ ಮಾಡಿ ಒಂದು ಮನೆಗೆ ಬೇಕಾದಂಥ ಗೃಹಪ್ರವೇಶದ ಸೈಟ್ ಬೇಡ, ದೊಡ್ಡ ಡ್ರೀಮ್ ಬೇಡ, ಚಿಕ್ಕದಾಗಿ ಒಂದು ಐರನ್ ಬಾಕ್ಸಿಂದ ಹಿಡ್ಕೊಂಡು ಗ್ರೂಪಿಗೆ ವಸ್ತುಗಳು, ಐರನ್ ಬಾಕ್ಸಿಂದ ಹಿಡ್ಕೊಂಡು ಒಂದು ಮಂಚ, TV, ಫ್ರಿಜ್ಜು, ವಾಷಿಂಗ್ ಮಿಷಿನು, ಸ್ಯಾರಿ ಹೆಣ್ಮಕ್ಳಿಗೆ. ಸೊ ಇದನ್ನು ಪ್ಲ್ಯಾನ್ ಮಾಡಿಕೊಂಡು ಒಂದು ಚಿಕ್ಕದು 2 ವೀಲರು, ಅದಾದಮೇಲೆ ಕಾರು, ಅದಾದಮೇಲೆ ಲಾಸ್ಟಿಗೆ ಬಂಗ್ಲೆ, ಅದಾದಮೇಲೆ ಸೈಟು. ಸೊ ಈ ಥರ ಒಂದು ಸಾಧನೆ ಎಲ್ಲ ಪ್ಲಾಟ್ಫಾರ್ಮಲ್ಲೂ ಸಿಗೋಲ್ಲ. ಅಲ್ಲಿ ತುಂಬ ಡ್ರೀಮ್ ಇಟ್ಕೊಂಡು ಅವ್ರದ್ದು ಗೋಲ್ ಇಟ್ಕೊಂಡ್ಬರ್ಬೇಕು. ಅಲ್ಲಿ ಬೆಳೆಯೋಕ್ಕೂ ಬಿಡಲ್ಲ, ಉಳ್ಸೋಕ್ಕೂ ಬಿಡಲ್ಲ ಕೆಲವು ಜನ. ಸೊ ಇದರಲ್ಲಿ ಅವ್ರ ಉದ್ದೇಶ ಹಂಗೆ ಇತ್ತು, ಅಜೆಂಡಾ ಕೂಡ ಅದೇ ಥರ ಮಾಡಿದ್ದಾರೆ. ಸೊ ನನ್ನ ಅಜೆಂಡಾ ಕೂಡ ಅದೇ ಥರ ಮೈಂಡ್ಸೆಟ್ಟಲ್ಲೇ ಇತ್ತು. ಸೊ ಹಂಗಾಗಿ ಅದು ಈಕ್ವಲ್ ಮೈಂಡ್ಸೆಟ್ಟು ಬಂದಿದ್ದರಿಂದ ಸೊ ನಾನು ಇದನ್ನು ಇಮಿಡಿಯೇಟ್ಲಿ ಒಂದು ಸ್ಮಾಲ್ ಫ್ರಾಂಚೈಸಿ ತೊಗೊಂಡು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ವಿತಿನ್ ಎ ವೀಕಲ್ಲಿ ನಾನು 5 ಮೆಂಬರ್ಗೆ ಇಂಟ್ರೊಡ್ಯೂಸ್ ಮಾಡಿಸಿ ಫಸ್ಟ್ ಪೇಮೆಂಟ್ ಕೂಡ ತೊಗೊಂಡಿದ್ದೀನಿ. ಇಮಿಡಿಯೇಟ್ 25 ಅವ್ರು ಏನು ಹೇಳಿದರು 24 hours ಅಂತ ಹೇಳಿದರು ಇನ್ಕಮ್. 24 hours TDS ಕಟ್ಟಾಗಿ ಇಮಿಡಿಯೇಟ್ ಅಮೌಂಟ್ ಟ್ರಾನ್ಸಾಕ್ಷನ್ ಆಗಿದೆ. ಯಾವುದೇ ಥರದ ಕ್ಯಾಶ್ ಹ್ಯಾಂಡ್ಲಿಂಗ್ ಮಾಡಿಲ್ಲ, ಡೈರೆಕ್ಟಾಗಿ ಕಂಪ್ನಿ ಟ್ರಾನ್ಸಾಕ್ಷನ್ ಮಾಡಿದೆ. ಸೊ ಲೀಗಲ್ ತುಂಬ ಇಷ್ಟ ಆಯ್ತು ನನಗೆ. ಸೊ ಅದಕ್ಕೆ ಇವತ್ತು ನಾನು ಫುಲ್ ಟೈಮರ್ ಆಗಿ ಫುಲ್ ಫ್ಲೆಡ್ಜಾಗಿ ವರ್ಕ್ ಮಾಡೋಕ್ಕೆ ಧನಲಕ್ಷ್ಮಿ ಗ್ರೂಪಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಸೊ ಅದೇ ಥರ ನಾನು ಟೀಮಿಗೆ ಕೂಡ ಕೋಆರ್ಡಿನೇಟ್ ಮಾಡ್ತೀನಿ. ನಮಸ್ಕಾರ ಎಲ್ಲರಿಗೂ ಕೂಡ. ಲಕ್ಷ್ಮಮ್ಮ ಅವ್ರದ್ದು ಇವತ್ತು ಹೊಸ ಕಂಪ್ನಿ ಲಾಂಚ್ ಮಾಡಿದ್ದಾರೆ. ಬಹುಶಃ ಸುಮಾರು ಒಂದು 6 ತಿಂಗಳದ ಎಫರ್ಟ್ ಅವ್ರದ್ದು. ಆ್ಯಕ್ಚುಲಿ 6 ತಿಂಗಳುಗಳಿಂದ ಕಷ್ಟಪಟ್ಟು ಊರೂರೆಲ್ಲ ಸುತ್ತಿ ಎಲ್ಲರನ್ನೂ ಲೀಡರ್ಗಳನ್ನೆಲ್ಲ ಮೀಟ್ ಮಾಡಿ ಈ ಕಂಪ್ನಿನ ಒಂದೆಲ್ಲ ಸೆಟಪ್ ಮಾಡೋದಕ್ಕೆ ಆಲ್ಮೋಸ್ಟ್ ಒಂದು 6 ತಿಂಗಳಿಂದ ಕಷ್ಟಪಡ್ತಾಯಿದ್ರು. ನಾವು ಕೂಡ ಎಲ್ಲ ಲೀಗಲ್ಲೆಲ್ಲ ಕ್ಲಿಯರ್ ಮಾಡಿಕೊಂಡು ಅವ್ರಿಗೊಂದು ಕ್ಲಿಯರೆನ್ಸು ಕೊಡೋ ಅಷ್ಟೊತ್ತಿಗೆ ಇಷ್ಟು ದಿನ ಆಗೋಯ್ತು. ಮೇ ಬಿ 6 ತಿಂಗಳಿಂದ ಕಷ್ಟಪಟ್ಟಿದ್ದಕ್ಕೆ ಅದು ಇವತ್ತು ಸಾರ್ಥಕ ಆಗಿದೆ ಅಂತ ಅನಿಸುತ್ತೆ. ಸೊ ಇದೇ ಥರ ಇಷ್ಟು ಜನನ ಸೇರಿಸಿ ಒಂದು ಅದ್ದೂರಿಯಾಗಿ ಪ್ರಾರಂಭ ಮಾಡಿದ್ದಾರೆ. ಇದೇ ಥರ ಚೆನ್ನಾಗಿ ನಡ್ಕೊಂಡು ಬರಲಿ ಮತ್ತು ಇದೇ ಥರ ನಡ್ಕೊಂಡು ಹೋಗಲಿ. ಇಷ್ಟು ಜನದ್ದು ನಂಬಿಕೆ ಗಳಿಸಿದ್ದಾರೆ. ವ್ಯವಹಾರ ಅಂದರೆ ನಂಬಿಕೆ. ಸೊ ಈ ನಂಬಿಕೆನ ಗಳಿಸಿದ್ದಾರೆ ಇಷ್ಟು ಜನದ್ದು. ಹೀಗೆ ಉಳಿಸ್ಕೊಂಡು ಮುಂದೆ ಹೀಗೆ ನಡ್ಕೊಂಡು ಹೋಗಲಿ ಅಂತ ಹೇಳಿ ನಾನು ಆ ದೇವರಲ್ಲಿ ಕೇಳ್ಕೊತೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಲಕ್ಷ್ಮಮ್ಮ ಅವ್ರಿಗೆ ಇನ್ನೂ ಆರೋಗ್ಯ, ಆಯುಷ್ಯ ಎಲ್ಲ ಕೊಟ್ಟು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಲಿ, ಬಿಸ್ನೆಸ್ ನಡೀಲಿ ಚೆನ್ನಾಗಿ ಅಂತ ಹೇಳಿ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ಈ ಕಾರ್ಯಕ್ರಮಕ್ಕೆ ನನಗೆ ಲಕ್ಷ್ಮಮ್ಮ ಅವರು ಕರೆದರು. ಅವರು ಸಾರಥ್ಯದಲ್ಲಿ ನಡೆದಂಥ ಇದು AN ಧನಲಕ್ಷ್ಮಿ ಡೈಮಂಡ್ ಗ್ರೂಪ್. ಇದರಲ್ಲಿ ಇವರು ಕೆಲಸ ಬಹಳ ದೊಡ್ಡದು. ಇವರು ಶ್ರಮಜೀವಿಗಳು. ಸತತವಾಗಿ ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡೋದು ಇವ್ರದ್ದೊಂದು ನೇಚರು. ಬಟ್ ಈ ಪ್ರೋಗ್ರಾಮು ಇದು ವಿಶೇಷ ಪ್ರೋಗ್ರಾಮ್. ಏನಂದರೆ
ಇದು ಹಣದ ವ್ಯವಹಾರದಲ್ಲಿ ಭಾಳ ಕೇರ್ ಇರಬೇಕಾಗ್ತದೆ. ಬಟ್ ನಾನು ಆ್ಯಸ್ ಎ LLB ಆಗಿ ವಕೀಲ ಇದ್ದಿದ್ದರಿಂದ ಮತ್ತು ಪೊಲೀಸ್ ಆಫೀಸರ್ ಇದ್ದಿದ್ದರಿಂದ ಇವ್ರ ಜೊತೆ ನಾನು ಇರ್ತೀನಿ. ಒಂದು ಯಾವುದೇ ಕೆಲಸಕ್ಕಾದ್ರೂ ಇದನ್ನು ನಾನು ಸರಿಪಡಿಸ್ತೀನಿ. ಒಂದು ಎರಡನೇದು, ಇವರು ಮಾಡಿದಂಥ ಈ ಕೆಲಸ ಭಾಳ ಜನಕ್ಕೆ ಉಪಕಾರ ಆಗ್ತದೆ. ಭಾಳ ಜನಕ್ಕೆ ಯಾರ್ಯಾರಿಗೆ ಏನೇನು ಸಮಸ್ಯೆ ಬಂದಿರ್ತದೋ ಅವರಿಗೆ ಇಮಿಡಿಯೇಟಾಗಿ ಇವರಿಂದ ಆ ದುಡ್ಡುಗಳನ್ನು ತೊಗೊಂಡು ಅವರು ತಮ್ಮ ಕೆಲಸಗಳನ್ನ ಮಾಡ್ಬೋದು. ಇದು ಕೋಟಿಗಟ್ಟಲೆ ಆಕಸ್ಮಿಕ ವ್ಯವಹಾರ ಆಗುವಂಥದ್ದು. ಇದು ಇಲ್ಲೇ ನಿಲ್ಲುವುದಲ್ಲ, ಇದು ಓಡುವ ಕುದುರೆ. ಆ ದೃಷ್ಟಿಯಿಂದ ಲಕ್ಷ್ಮಮ್ಮ ಅವರು ಏನು ಶ್ರಮ ಪಟ್ಟಿದ್ದಾರೆ, ಅವ್ರಿಗೆ ಒಳ್ಳೆಯದೇ ಆಗ್ತದೆ. ಅವ್ರಿಗೆ ಒಳ್ಳೆಯದಾಗಲಿ ಅಂತ ಭಾವಿಸಿ ನಾನು ಈ ಮೆಸೇಜನ್ನು ತಮ್ಮ TV ಮಾಧ್ಯಮಕ್ಕೆ ಕೊಡ್ತಾಯಿದ್ದೀನಿ. ಜೈ ಹಿಂದ್. ನಮಸ್ಕಾರ, ನನ್ನ ಹೆಸರು ಪುಷ್ಪಲತಾ ಶಿವಶಂಕರ್ ಅಂತ. ನಾವಿಲ್ಲೇ ನೇಟಿವ್ ಬ್ಯಾಂಗ್ಳೂರವರು. ಧನಲಕ್ಷ್ಮಿ ಮೇಡಮ್ ಅವರು ಈ ಒಂದು ಸ್ಕೀಮನ್ನು ಮಾಡಿದ್ದಾರೆ. ಇದು ಬಹಳ ಒಳ್ಳೆಯ ಸ್ಕೀಮು. ಪ್ರತಿಯೊಬ್ಬರು ಇದರಲ್ಲಿ ಎಲ್ಲರೂ ಭಾಗವಹಿಸಿ. ಇದರಲ್ಲಿ ಯಾವುದೂ ಏನು ಮೋಸ ಇಲ್ಲ. ನಾ ಆಲ್ರೆಡಿ ತುಂಬ ಫ್ರಾಂಚೈಸಿನ ತೊಗೊಂಡಿದ್ದೀನಿ. ನಮ್ಮನ್ನು ಈ ಒಂದು ಕಂಪನಿಗೆ ಪರಿಚಯ ಮಾಡಿಸಿದ್ದು ಜಾನಕಿ ಮೇಡಮ್ ಅಂತ. ಇದು ಒಳ್ಳೆ ಕಂಪನಿ. ನಮ್ಮ ಫ್ರೆಂಡ್ ಸರ್ಕಲೆಲ್ಲ ಇದರಲ್ಲಿ ನಾವು ಭಾಗವಹಿಸಿದ್ದೀವಿ. ನೀವು ಎಲ್ಲರೂ ಭಾಗವಹಿಸಿ ಅಂತ ನಾನು ಕೇಳ್ಕೊತೀನಿ. ನನ್ನ ಹೆಸರು ರೇಖಾ ಅಂದ್ಬಿಟ್ಟು ನೆಲಮಂಗಲದಿಂದ ಬಂದಿದ್ದೀನಿ. ನಾನು ಈ AN ಕಂಪ್ನಿ ಅದು ಧನಲಕ್ಷ್ಮಿ ಸಂಘ ಗ್ರೂಪಿಂದ ನಾನು ಜಾಯ್ನ್ ಆಗಿದ್ದೀನಿ. ಇವರು ಜಾನಕಿ ಮೇಡಮ್ ಅವರು ನಮ್ಮನ್ನ ಸೇರಿಸಿದ್ರು. ಜಾನಕಿ ಮೇಡಮ್ ಅವರು ನಮ್ಮನ್ನ ಬಂದು ಕೇಳಿಕೊಂಡು ನಾವು ಅದು ಸೇರ್ಕೊಂಡಾದ್ಮೇಲೆ ನಾವು ಒಬ್ಬೊಬ್ರು ಕೇಳಿ ಕಂಪ್ನಿ ಚೆನ್ನಾಗಿದೆ ನೋಡೋಣ, ಒಬ್ಬರು ಸೇರಿಸೋಣ ಅಂತ ಸೇರಿಸ್ವಿ. ಚೆನ್ನಾಗಿದೆ ಕಂಪ್ನಿ, ಚೆನ್ನಾಗಿದೆ. ಹಂಗಾಗಿ ನಮಗೆ ಅಚೀವ್ಮೆಂಟು ಆಯಿತು. 1 ಲಕ್ಷ ಫ್ರಾಂಚೈಸಿ ತೊಗೊಂಡ್ವಿ. ಫಸ್ಟು ನಾವು 2,000 ರೂಪಾಯಿ ಕೊಟ್ಟು ಜಾಯ್ನ್ ಆಗಿದ್ವಿ. ಅಚೀವ್ಮೆಂಟಲ್ಲಿ ನಮಗೆ ಕಾರ್ ಅಚೀವ್ಮೆಂಟ್ ಆಗಿದ್ದೀವಿ. ಕಾರ್ ತೊಗೋತಾ ಇದ್ದೀವಿ. ತುಂಬ ಖುಷಿಯಾಗಿದೆ ಸರ್.